ರಾಜಧಾನಿಗೆ ಎಂಟ್ರಿ ಕೊಟ್ಟ ಬೆಂಗಳೂರು ಬಾಯ್ಸ್. ಬೆಂಗಳೂರಿನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಘೋರ ದುರಂತ. ಕಾಲ್ತುಳಿತದಲ್ಲಿ 10 ಮಂದಿ ಸಾವು, ಸಾವಿನ ಸಂಖ್ಯೆ ಹೆಚ್ಚಳ ಸಾಧ್ಯತೆ. ಎಸ್ 18 ವರ್ಷಗಳ ಬಳಿಕ ಐಪಿಎಲ್ನಲ್ಲಿ ರೋಚಕ ಕಾದಾಟದಲ್ಲಿ ಗೆದ್ದು ಬೀಗಿದ ಆರ್ಸಿಬಿ ಕಪ್ಪಿಗೆ ಮುತ್ತಿಟ್ಟಿತ್ತು. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಕೊನೆಗೂ ಫಲಿಸಿದಂತಾಗಿದೆ. ಕಪ್ ಗೆದ್ದಿರೋ ಆರ್ಸಿಬಿ ತಂಡದ ನಾಯಕರಿಗೆ ಇಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸನ್ಮಾನ ಕಾರ್ಯಕ್ರಮ ಹಾಗೂ ವಿಜಯೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರು ಬಾಯ್ಸ್ ರಾಜಧಾನಿಗೆ ಬರ್ತಾರೆ ಅಂತ ಗೊತ್ತಾದ ಕೂಡಲೇ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಬೆಂಗಳೂರಿಗೆ ಬಂದು ಸೇರಿದ್ರು. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ರ್ಯಾಲಿ ಮೂಲಕ ಆರ್ಸಿಬಿ ತೆರಳಿದ್ದು ವಿಧಾನಸೌಧದ ರಸ್ತೆಯುದ್ದಕ್ಕೂ ಕಿಕ್ಕಿರಿದು ಜನ ಸಾಗರವೇ ಸೇರಿತ್ತು. ಆರ್ಸಿಬಿ ತಂಡದ ನಾಯಕರನ್ನ ನೋಡಲು ಅಭಿಮಾನಿಗಳು ವಿಧಾನಸೌಧ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ರಸ್ತೆಯೇ ಕಾಣದಷ್ಟು ಲಕ್ಷಾಂತರ ಮಂದಿ ಅಭಿಮಾನಿಗಳು ಸೇರಿದ್ರು. ಕಿಂಗ್ ಕೊಹ್ಲಿ ಟೀಮ್ ವಿಧಾನಸೌಧ ತಲುಪುತ್ತಿದ್ದಂತೆ ಅಭಿಮಾನಿಗಳು ತಂಡದ ನಾಯಕರನ್ನ ನೋಡಲು ಆತುರದಿಂದ ಮುನ್ನುಗ್ಗಲು ಆರಂಭಿಸಿದ್ರು. ನೂಕಲು ಹೆಚ್ಚಾಗಿ ಕಾಲ್ತುಳಿತಕ್ಕೆ ಸಿಲುಕಿ ಸುಮಾರು 10 ಮಂದಿ ಕೊನೆಯುಸಿರೆಳೆದಿದ್ದು 25ಕ್ಕೂ ಹೆಚ್ಚು ಅಭಿಮಾನಿಗಳ ಸ್ಥಿತಿ ಚಿಂತಾಜನಕವಾಗಿದ್ದು ಅವರನ್ನ ಬೌರಿಂಗ್ ಹಾಗೂ ವೈದೇಹಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅಲ್ಲದೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಜೊತೆಗೆ ಕಾಲ್ತುಳಿತದಲ್ಲಿ ಅನೇಕ ಮಂದಿಯ ಕಾಲು ಮುರಿತಗೊಂಡ ಪ್ರಕರಣ ಕೂಡ ವರದಿಯಾಗಿದೆ. ಚಪ್ಪಲಿ ಬಿಸಾಕಿದ್ದಾರೆ, ಕಲ್ಲು ಹೊಡೆದಿದ್ದಾರೆ, ಚಪ್ಪಲಿ ಬಿಸಾಕಿದ್ದಾರೆ. ಅಲ್ಲಿ ಏನೋ ದುರ್ಘಟನೆ ನಡೆದಿಲ್ಲ ಅಂತಕ್ಕಂಥದ್ದು ಪುಣ್ಯ ಅಷ್ಟೇ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾರಾದರೂ ಮನುಷ್ಯತ್ವ ಇರ್ತಕ್ಕಂಥವ್ರು ಈ ರೀತಿ ಯಾವುದೊಂದು ಪೂರ್ವ ತಯಾರಿಲ್ದೇ ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯನಾ? ಇನ್ನು ಆತುರವಾಗಿ ಇವತ್ತೇ ಮಾಡೋಂಥದ್ದು ಏನಿತ್ತು ರಾಜ್ಯ ಸರ್ಕಾರಕ್ಕೆ? ಯಾವುದೋ ಒಂದು ಪೂರ್ವ ತಯಾರಿ ಇಲ್ಲದೇ ಇವತ್ತು ಈ ಘಟನೆಗಳಾಗೋದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಇವತ್ತು. ಸರ್, who should be held responsible, sir? ಇನ್ನು ಅಭಿಮಾನಿಗಳ ನುಗ್ಗಲನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರೂ ಪ್ರಯೋಜನ ಆಗಲಿಲ್ಲ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗಲು ಹಾಗೂ ಕಾಲು ಮುರಿತಗೊಳ್ಳುವ ಸಂಖ್ಯೆ ಹೆಚ್ಚಾಗಿ ಅಭಿಮಾನಿಗಳು ಮನೆಗೆ ತೆರಳುವಂತೆ ಪೊಲೀಸರು ಮನವಿ ಮಾಡಿದ್ರು. ಆದರೆ ಪೊಲೀಸರ ಮನವಿಗೂ ಕ್ಯಾರೆ ಅನ್ನದ ಅಭಿಮಾನಿಗಳು ಸ್ಥಳದಿಂದ ತೆರಳಲು ಮುಂದಾಗಲಿಲ್ಲ. ಹೀಗಾಗಿ ಸರ್ಕಾರವೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜಿಸಿದ್ದ ವಿಜಯೋತ್ಸವ ಕಾರ್ಯಕ್ರಮವನ್ನೇ ರದ್ದು ಮಾಡಲಾಗಿದೆ. 18 ವರ್ಷಗಳ ಅಭಿಮಾನಿಗಳ ಹರಕೆ ಫಲಿಸಿದ್ದು ಒಂದ್ ಕಡೆಯಾದರೆ ಕಪ್ ಗೆದ್ದ ಖುಷಿಯ ಸಂಭ್ರಮಾಚರಣೆಯಲ್ಲಿ ನಡೆದ ಅವಘಡದಿಂದ ಅಭಿಮಾನಿಗಳು ಸಾವನ್ನಪ್ಪಿದ್ದು ಮಾತ್ರ ದುರಂತವೇ ಸರಿ. ಅಭಿಮಾನ ಇರಬೇಕು, ಆದ್ರೆ ಹುಚ್ಚು ಅಭಿಮಾನ ಬೇಡ ಅನ್ನೋದಕ್ಕೆ ಇದೊಂದು ದುರಂತವೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.